Yes, hi, hello, namaste to all. Welcome to my YouTube channel Prelims to Bench. Today we take a 30 MCQs on BNS 2023. Let's start. ಮೊದಲನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಲೋಕಸಭೆಯಲ್ಲಿ ಡ್ಯಾಶ್ ಡ್ಯಾಶ್ ರಂದು ಪರಿಚಯಿಸಲಾಯಿತು. ಆಪ್ಷನ್ಸ್: ಎ 11 ಆಗಸ್ಟ್ 2023, ಬಿ 1 ಆಗಸ್ಟ್ 2023, ಸಿ 1 ಜುಲೈ 2023, ಡಿ 10 ನವೆಂಬರ್ 2023. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 11 ಆಗಸ್ಟ್ 2023. ಎರಡನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಡ್ಯಾಶ್ ಡ್ಯಾಶ್ ಅಧ್ಯಾಯಗಳನ್ನು ಒಳಗೊಂಡಿದೆ. ಆಪ್ಷನ್ಸ್: ಎ 1 to 30, ಬಿ 1 to 35, ಸಿ 1 to 36, ಡಿ 1 to 39. ಅವರಲ್ಲಿ ಆಪ್ಷನ್ಸನ್ನು ರೋಮನ್ ಅಂಕಿಗಳಲ್ಲಿ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ 1 to 39. ಪ್ರಶ್ನೆ 3, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ರಲ್ಲಿನ ಅಧ್ಯಾಯ 9, 11 ಮತ್ತು 12ಗಳಿಗೆ ಮೂರನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ರಲ್ಲಿನ ಅಧ್ಯಾಯ 9, 11 ಮತ್ತು 12ಗಳಿಗೆ ಸಂಬಂಧಿಸಿದ ಉಪಬಂಧಗಳನ್ನು ಹೊರತುಪಡಿಸಿ ಇತರೆ ಉಪಬಂಧಗಳು ನಾಗಾಲ್ಯಾಂಡ್ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಡ್ಯಾಶ್ ಡ್ಯಾಶ್. ಆಪ್ಷನ್ಸ್: ಎ ಅನ್ವಯಿಸುತ್ತವೆ, ಬಿ ಅನ್ವಯಿಸುವುದಿಲ್ಲ, ಸಿ ಭಾಗಶಃ ಅನ್ವಯಿಸುತ್ತವೆ, ಡಿ ಯಾವತ್ತೂ ಅನ್ವಯಿಸುವುದಿಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಅನ್ವಯಿಸುವುದಿಲ್ಲ. ಪ್ರಶ್ನೆ 4, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಇದು ಡ್ಯಾಶ್ ಡ್ಯಾಶ್ ರಂದು ಜಾರಿಗೆ ಬಂದಿದೆ. ಆಪ್ಷನ್ಸ್: ಎ 10 ನವೆಂಬರ್ 2023, ಬಿ 26 ಜನವರಿ 2024, ಸಿ 1 ಜುಲೈ 2024, ಡಿ 23 ಫೆಬ್ರವರಿ 2024. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ 1 ಜುಲೈ 2024. ಐದನೇ ಪ್ರಶ್ನೆ, ಶ್ರವ್ಯ ಮತ್ತು ದೃಶ್ಯ ವಿದ್ಯುನ್ಮಾನ ಸಾಧನಗಳನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ರ ಕಲಂ ಡ್ಯಾಶ್ ಡ್ಯಾಶ್ ರಲ್ಲಿ ಪರಿಭಾಷಿಸಿದೆ. ಆಪ್ಷನ್ಸ್: ಎ 2A, ಬಿ 2B, ಸಿ 2C, ಡಿ 2D. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 2A. ಪ್ರಶ್ನೆ 6, ಜಾಮೀನು ಇದನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ರ ಕಲಂ ಡ್ಯಾಶ್ ಡ್ಯಾಶ್ ರಲ್ಲಿ ಪರಿಭಾಷಿಸಿದೆ. ಆಪ್ಷನ್ಸ್: ಎ 2B, ಬಿ 2C, ಸಿ 2D, ಡಿ 2E. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 2B. ಏಳನೇ ಪ್ರಶ್ನೆ, ಜಾಮೀನು ಎಂದರೆ? ಆಪ್ಷನ್ಸ್: ಎ ಆರೋಪ ಎಸಗಿದ್ದಾನೆಂಬ ಆರೋಪಿಸಲ್ಪಟ್ಟ ವ್ಯಕ್ತಿಯನ್ನು ಅಭಿರಕ್ಷೆಯಿಂದ ಬಿಡುಗಡೆ ಮಾಡುವುದು, ಬಿ ಕಾನೂನಾತ್ಮಕ ಅಭಿರಕ್ಷೆಯಲ್ಲಿರುವ ಅಪರಾಧ ಎಸಗಿದ್ದಾನೆಂದು ಆರೋಪಿಸಲ್ಪಟ್ಟ ಅಥವಾ ಶಂಕಿಸಲ್ಪಟ್ಟ ವ್ಯಕ್ತಿಯನ್ನು ಅಧಿಕಾರಿಯು ಕೆಲವೊಂದು ಷರತ್ತಿನ ಮೇರೆಗೆ ಬಿಡುಗಡೆ ಮಾಡುವುದು, ಸಿ ಕಾನೂನಾತ್ಮಕ ಅಭಿರಕ್ಷೆಯಲ್ಲಿರುವ ಅಪರಾಧ ಎಸಗಿದ್ದಾನೆಂದು ಆರೋಪಿಸಲ್ಪಟ್ಟ ಅಥವಾ ಶಂಕಿಸಲ್ಪಟ್ಟ ವ್ಯಕ್ತಿಯನ್ನು ಅಧಿಕಾರಿ ಅಥವಾ ನ್ಯಾಯಾಲಯವು ಕೆಲವೊಂದು ಷರತ್ತಿನ ಆಧಾರದ ಮೇಲೆ ಅಂತಹ ವ್ಯಕ್ತಿಯನ್ನು ಬಾಂಡ್ ಕೊಟ್ಟ ಮೇರೆಗೆ ಬಿಡುಗಡೆ ಮಾಡುವುದು. ಡಿ ಕಾನೂನಾತ್ಮಕ ಅಭಿರಕ್ಷೆಯಲ್ಲಿರುವ ಅಪರಾಧ ಎಸಗಿದ್ದಾನೆಂದು ಆರೋಪಿಸಲ್ಪಟ್ಟ ಅಥವಾ ಶಂಕಿಸಲ್ಪಟ್ಟ ವ್ಯಕ್ತಿಯನ್ನು ಅಧಿಕಾರಿ ಅಥವಾ ನ್ಯಾಯಾಲಯವು ಕೆಲವೊಂದು ಷರತ್ತಿನ ಆಧಾರದ ಮೇಲೆ ಅಂತಹ ವ್ಯಕ್ತಿಯನ್ನು ಬಾಂಡ್ ಅಥವಾ ಜಾಮೀನು ಬಾಂಡ್ ಬರೆದುಕೊಟ್ಟ ಮೇರೆಗೆ ಬಿಡುಗಡೆ ಮಾಡುವುದು. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. ಎಂಟನೇ ಪ್ರಶ್ನೆ, ಜಾಮೀನಿಯ ಮತ್ತು ಅಜಾಮೀನಿಯ ಅಪರಾಧವನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ರ ಕಲಂ ಡ್ಯಾಶ್ ಡ್ಯಾಶ್ ರಲ್ಲಿ ಪರಿಭಾಷಿಸಿದೆ. ಆಪ್ಷನ್ಸ್: ಎ 2C, ಬಿ 2D, ಸಿ 2F, ಡಿ 2G. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 2C. ಒಂಬತ್ತನೇ ಪ್ರಶ್ನೆ, ಜಾಮೀನಿಯ ಅಪರಾಧ ಎಂದರೆ? ಆಪ್ಷನ್ಸ್:
ಎ ಮೊದಲನೇ ಅನುಸೂಚಿಯಲ್ಲಿ ಕಾಣಿಸಲಾದಂಥ ಅಪರಾಧ. ಬಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರೆ ಕಾನೂನಿನಡಿಯಲ್ಲಿ ಜಾಮೀನೀಯವೆಂದು ಮಾಡಲಾದುದು. ಸಿ ಎ ಮತ್ತು ಬಿ ಅವೆರಡು. ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ ಎ ಮತ್ತು ಬಿ ಅವೆರಡು. ಪ್ರಶ್ನೆ ನಂಬರ್ 10. ಜಾಮೀನು ಬಾಂಡ್ ಎಂದರೆ? ಆಪ್ಷನ್ಸ್: ಎ ಮುಚ್ಚಳಿಕೆ, ಬಿ ಬಿಡುಗಡೆಗಾಗಿ ಮುಚ್ಚಳಿಕೆ, ಸಿ ಬಿಡುಗಡೆಗಾಗಿ ಜಾಮೀನುದಾರನೊಂದಿಗೆ ಮುಚ್ಚಳಿಕೆ, ಡಿ ಎ ಅಥವಾ ಬಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ ಬಿಡುಗಡೆಗಾಗಿ ಜಾಮೀನುದಾರನೊಂದಿಗೆ ಮುಚ್ಚಳಿಕೆ. 11ನೇ ಪ್ರಶ್ನೆ. ಸಂಜ್ಞೆಯ ಅಪರಾಧವನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಕಲಂ ರಲ್ಲಿ ಪರಿಭಾಷಿಸಿದೆ. ಆಪ್ಷನ್ಸ್: ಎ 2F, ಬಿ 2G, ಸಿ 2H, ಡಿ 2L. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ 2G. 12ನೇ ಪ್ರಶ್ನೆ. ಸಂಜ್ಞೆಯ ಅಪರಾಧ ಎಂದರೆ? ಪೊಲೀಸ್ ಅಧಿಕಾರಿಯು ಈ ಸಂಹಿತೆಯ ಮೊದಲನೇ ಅನುಸೂಚಿಯಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರೆ ಯಾವುದೇ ಕಾನೂನಿನಡಿಯಲ್ಲಿ ವಾರಂಟ್ ಇಲ್ಲದೆ ಬಂಧಿಸಲ್ಪಡುವುದು ಎನ್ನುವುದನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ ರಲ್ಲಿ ಪರಿಭಾಷಿಸಿದೆ. ಆಪ್ಷನ್ಸ್: ಎ 2G, ಬಿ 2F, ಸಿ 2M, ಡಿ 2K. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 2G. 13ನೇ ಪ್ರಶ್ನೆ. ಫಿರ್ಯಾದು ಎಂದರೆ? ಆಪ್ಷನ್ಸ್: ಎ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿ ದಂಡಾಧಿಕಾರಿಗೆ ಮೌಖಿಕ ಅಥವಾ ಬರವಣಿಗೆಯಲ್ಲಿ ಮಾಡಲಾದ ಯಾವುದೇ ಆರೋಪ. ಬಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೆಲವು ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿ ದಂಡಾಧಿಕಾರಿಗೆ ಮೌಖಿಕ ಅಥವಾ ಬರವಣಿಗೆಯಲ್ಲಿ ಮಾಡಲಾದ ಯಾವುದೇ ಆರೋಪ. ಸಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೆಲವು ತಿಳಿದ ಅಥವಾ ತಿಳಿಯದ ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿ ದಂಡಾಧಿಕಾರಿಗೆ ಮೌಖಿಕ ಅಥವಾ ಬರವಣಿಗೆಯಲ್ಲಿ ಮಾಡಲಾದ ಯಾವುದೇ ಆರೋಪ. ಡಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೆಲವು ತಿಳಿದ ಅಥವಾ ತಿಳಿಯದ ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿ ದಂಡಾಧಿಕಾರಿಗೆ ಮೌಖಿಕ ಅಥವಾ ಬರವಣಿಗೆಯಲ್ಲಿ ಮಾಡಲಾದ ಯಾವುದೇ ಆರೋಪ, ಆದರೆ ಅದು ಪೊಲೀಸ್ ವರದಿಯನ್ನು ಒಳಗೊಳ್ಳುವುದಿಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. 14ನೇ ಪ್ರಶ್ನೆ. ಸಮನ್ಸು ಪ್ರಕರಣ ಎಂದರೆ? ಅಪರಾಧಕ್ಕೆ ಆಪ್ಷನ್ಸ್: ಎ ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣ ಮತ್ತು ಅದು ವಾರಂಟ್ ಪ್ರಕರಣವಲ್ಲದ ಪ್ರಕರಣ. ಆಪ್ಷನ್ ಬಿ ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣ ಮತ್ತು ಅದು ವಾರಂಟ್ ಪ್ರಕರಣವನ್ನು ಒಳಗೊಳ್ಳುತ್ತದೆ. ಸಿ ಎ ಮತ್ತು ಬಿ. ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 15ನೇ ಪ್ರಶ್ನೆ. ವಾರಂಟ್ ಪ್ರಕರಣ ಎಂದರೆ? ಆಪ್ಷನ್ಸ್: ಎ ಮರಣದಂಡನೆಗೆ ಶಿಕ್ಷಾರ್ಹವಾದ ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣ, ಬಿ ಮರಣದಂಡನೆ ಆಜೀವ ಕಾರಾವಾಸದ ದಂಡನೆಗೆ ಒಳಪಡುವ ಅಪರಾಧಕ್ಕೆ ಪ್ರಕರಣ, ಸಿ ಮರಣದಂಡನೆ ಆಜೀವ ಕಾರಾವಾಸ 2 ವರ್ಷಕ್ಕೆ ಮೀರಿದ ಕಾರಾವಾಸದ ದಂಡನೆಗೆ ಸಂಬಂಧಿಸಿದ ಪ್ರಕರಣ, ಡಿ ಬಿ ಅಥವಾ ಸಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ. 16ನೇ ಪ್ರಶ್ನೆ. ವಾರಂಟ್ ಪ್ರಕರಣವನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ ರಲ್ಲಿ ವಿವರಿಸಿದೆ. ಆಪ್ಷನ್ಸ್: 2Z, ಬಿ 2X, ಸಿ 2Y, ಡಿ 2W. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 17ನೇ ಪ್ರಶ್ನೆ. ನೊಂದ ವ್ಯಕ್ತಿ ಎಂಬುದನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಮು ರಲ್ಲಿ ವಿವರಿಸಿದೆ. ಆಪ್ಷನ್ಸ್: ಎ 2Y, ಬಿ 2S, ಸಿ 2R, ಡಿ 2L. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 2Y. 18ನೇ ಪ್ರಶ್ನೆ. ಏನು ಪೊಲೀಸ್ ಅಧಿಕಾರಿಗೆ ದೂರನ್ನು ಕಳುಹಿಸಿಕೊಡುತ್ತಾನೆ? ಪೊಲೀಸ್ ಅಧಿಕಾರಿಯು ಭಾರತೀಯ ಸುರಕ್ಷಾ ಸಂಹಿತೆ 2023 ರಂತೆ ಕ್ರಮ ಜರುಗಿಸಬಹುದೇ?
ಆಪ್ಷನ್ಸ್ ಎ ಹೌದು, ಬಿ ಇಲ್ಲ, ಸಿ ಅವಲಂಬಿಸಿರುತ್ತದೆ, ಡಿ ಖಂಡಿತವಾಗಿಯೂ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಇಲ್ಲ. 19ನೇ ಪ್ರಶ್ನೆ, ಮಾಹಿತಿ ಎಂದರೆ? ಆಪ್ಷನ್ಸ್ ಎ ಫಿರ್ಯಾದು ಸ್ವರೂಪದಲ್ಲಿ ಅಥವಾ ಆಪಾದನೆ, ಬಿ ಫಿರ್ಯಾದು ಸ್ವರೂಪದಲ್ಲಿ ಅಥವಾ ಆಪಾದನೆ ಅಥವಾ ಪೊಲೀಸು ತನಿಖೆಯ ರೀತಿಯಲ್ಲಿ ಅಪರಾಧದ ಮಾಹಿತಿಯನ್ನು ಸ್ವೀಕರಿಸಿದ ನಂತರ ಕ್ರಮ ಕೈಗೊಳ್ಳಬಹುದೆಂಬ ಭಾವನೆಯಿಂದ ಮಾಡಲಾದದ್ದು, ಸಿ ಮೇಲಿನ ಎ ಮತ್ತು ಬಿ, ಡಿ ಇದ್ಯಾವುದೂ ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. 20ನೇ ಪ್ರಶ್ನೆ, ಪ್ರಥಮ ಮಾಹಿತಿ ಇದಾಗಿದೆ. ಆಪ್ಷನ್ಸ್ ಎ ಪೊಲೀಸರಿಗೆ ಆರಂಭದಲ್ಲಿಯೇ ನೀಡಲಾದ ಮಾಹಿತಿಯಾಗಿದ್ದು ಅದರ ಆಧಾರದ ಮೇಲೆ ತನಿಖೆಯು ಆರಂಭಗೊಳ್ಳುವಂಥದ್ದು, ಬಿ ಇದು ಸಂಜ್ಞೆಯ ಅಪರಾಧಗಳಿಗೆ ಸಂಬಂಧಿಸಿದೆ, ಸಿ ಎ ಮತ್ತು ಬಿ ಎರಡೂ, ಡಿ ಇವ್ಯಾವೂ ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ ಎ ಮತ್ತು ಬಿ ಎರಡು. 21ನೇ ಪ್ರಶ್ನೆ, ವಿಚಾರಣೆ ಎಂದರೆ? ಆಪ್ಷನ್ಸ್ ಎ ದಂಡಾಧಿಕಾರಿಯಿಂದ ನಡೆಸಲ್ಪಡುವ ಪ್ರತಿಯೊಂದು ವಿಚಾರಣೆ, ಬಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ರಡಿಯಲ್ಲಿ ದಂಡಾಧಿಕಾರಿ ಅಥವಾ ನ್ಯಾಯಾಲಯ ಅಧಿವಿಚಾರಣೆ ನಡೆಸುವುದಲ್ಲದ ಪ್ರತಿಯೊಂದು ವಿಚಾರಣೆ, ಸಿ ಮೇಲಿನ ಎ ಮತ್ತು ಬಿ, ಡಿ ಇವ್ಯಾವೂ ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. 22ನೇ ಪ್ರಶ್ನೆ, ವಿಚಾರಣೆಯನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ ಡ್ಯಾಶ್ ಡ್ಯಾಶ್ರಲ್ಲಿ ವಿವರಿಸಿದೆ. ಆಪ್ಷನ್ಸ್ ಎ 2I, ಬಿ 2J, ಸಿ 2K, ಡಿ 2L. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ 2K. 23ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 2L ಇದು ಡ್ಯಾಶ್ ಡ್ಯಾಶ್ ವಿವರಿಸುತ್ತದೆ. ಆಪ್ಷನ್ಸ್ ವಿದ್ಯುನ್ಮಾನ ಸಂವಹನ, ಬಿ ತನಿಖೆ, ಸಿ ಫಿರ್ಯಾದು, ಡಿ ಆರೋಪ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ತನಿಖೆ. 24ನೇ ಪ್ರಶ್ನೆ, ತನಿಖೆ ಇದನ್ನು ಒಳಗೊಳ್ಳುತ್ತದೆ. ಆಪ್ಷನ್ಸ್ ಎ ಪೊಲೀಸ್ ಅಧಿಕಾರಿಯು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ರಡಿಯಲ್ಲಿನ ಎಲ್ಲ ವ್ಯವಹಾರಗಳಲ್ಲಿ ಸಾಕ್ಷ್ಯ ಸಂಗ್ರಹಿಸುವುದಕ್ಕಾಗಿ ನಡೆಸಲ್ಪಡುವುದು, ಬಿ ಪೊಲೀಸ್ ಅಧಿಕಾರಿ ಅಥವಾ ದಂಡಾಧಿಕಾರಿಯಿಂದ ಈ ಬಗ್ಗೆ ಅಧಿಕೃತಗೊಳಿಸಲ್ಪಟ್ಟ ಇತರೆ ಯಾವನೇ ವ್ಯಕ್ತಿಯು ಸಾಕ್ಷ್ಯವನ್ನು ಸಂಗ್ರಹಿಸಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ರಡಿಯಲ್ಲಿ ನಡೆಸುವ ಎಲ್ಲ ವ್ಯವಹಾರಗಳನ್ನು ಒಳಗೊಳ್ಳುವುದು, ಸಿ ಮೇಲಿನ ಎ ಮತ್ತು ಬಿ, ಡಿ ಇವ್ಯಾವೂ ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. 25ನೇ ಪ್ರಶ್ನೆ, ಅಸಂಜ್ಞೇಯ ಅಪರಾಧ ಎಂದರೆ? ಆಪ್ಷನ್ಸ್ ಎ ಪೊಲೀಸ್ ಅಧಿಕಾರಿಯು ಒಂದು ಪ್ರಕರಣದಲ್ಲಿ ವಾರಂಟ್ನೊಂದಿಗೆ ವ್ಯಕ್ತಿಯನ್ನು ಬಂಧಿಸುವ ಅಧಿಕಾರ ಹೊಂದಿರುವುದು, ಬಿ ಪೊಲೀಸ್ ಅಧಿಕಾರಿಯು ಒಂದು ಪ್ರಕರಣದಲ್ಲಿ ವಾರಂಟ್ ಇಲ್ಲದೆ ವ್ಯಕ್ತಿಯನ್ನು ಬಂಧಿಸುವ ಅಧಿಕಾರ ಹೊಂದಿಲ್ಲದಿರುವುದು, ಸಿ ಎ ಮತ್ತು ಬಿ, ಡಿ ಮೇಲಿನ ಯಾವುದಾದರೊಂದು. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. 26ನೇ ಪ್ರಶ್ನೆ, ಆರೋಪ ಇದು ಈ ಕೆಳಗಿನ ವಿವರಗಳನ್ನು ಒಳಗೊಂಡಿರಲೇಬೇಕು. ಎ ಆಪಾದಿತನಿಗೆ ಆಪಾದಿಸಲಾಗಿರುವ ಅಪರಾಧ, ಆ ಅಪರಾಧಕ್ಕೆ ಯಾವುದೇ ನಿರ್ದಿಷ್ಟ ಹೆಸರನ್ನು ಕೊಡಬೇಕು ಮತ್ತು ಅದಕ್ಕೆ ನಿರ್ದಿಷ್ಟ ಹೆಸರು ನೀಡಿರದಿದ್ದರೆ ಆರೋಪಿತನಿಗೆ ಆರೋಪಿಸಲಾಗಿರುವ ವಿಷಯದ ಬಗ್ಗೆ ಅವನಿಗೆ ನೋಟಿಸನ್ನು ನೀಡುವಷ್ಟರ ಮಟ್ಟಿಗೆ ಅಪರಾಧದ ಪರಿಭಾಷೆ, ಬಿ ಯಾವುದರ ವಿರುದ್ಧ ಅಪರಾಧ ಮಾಡಲಾಗಿದೆ ಎಂದು ಹೇಳಲಾಗಿದೆಯೋ ಮತ್ತು ಆ ಕಾನೂನಿನ ಪ್ರಕರಣವನ್ನು ಆರೋಪದಲ್ಲಿ ನಮೂದಿಸತಕ್ಕದ್ದು, ಸಿ ಆರೋಪವನ್ನು ನ್ಯಾಯಾಲಯದ ಭಾಷೆಯಲ್ಲಿಯೇ ಬರೆಯತಕ್ಕದ್ದು, ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ ಮೇಲಿನ ಎಲ್ಲವೂ. 27ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 21 ಬಗ್ಗೆ ಹೇಳುತ್ತದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಮು 21 ಈ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್ ಎ ಅಪರಾಧಗಳನ್ನು ಅಧಿವಿಚಾರಣೆ ಮಾಡಬೇಕಾದ ನ್ಯಾಯಾಲಯ, ಬಿ ಉಚ್ಚ ನ್ಯಾಯಾಲಯಗಳು ಮತ್ತು ಸತ್ರ ನ್ಯಾಯಾಧೀಶರು ಮಾಡಬಹುದಾದ ಶಿಕ್ಷೆಯ ಆದೇಶಗಳು,
ಸಿ ದಂಡಾಧಿಕಾರಿಯು ಮಾಡಬಹುದಾದ ಶಿಕ್ಷೆಯ ಆದೇಶಗಳು. ಡಿ ದಂಡ ಪಾವತಿಸಲು ವಿಫಲರಾದಲ್ಲಿ ಕಾರಾವಾಸದ ಶಿಕ್ಷೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 28ನೇ ಪ್ರಶ್ನೆ, ದಂಡವನ್ನು ಪಾವತಿಸಲು ತಪ್ಪಿದ್ದಲ್ಲಿ ಕಾನೂನಿನ ಮೂಲಕ ಅಧಿಕೃತವಾದಂಥ ಅವಧಿಯ ಕಾರಾವಾಸವನ್ನು ದಂಡಾಧಿಕಾರಿಯ ನ್ಯಾಯಾಲಯವು ವಿಧಿಸಬಹುದೆಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಮು ರಲ್ಲಿ ವಿವರಿಸುತ್ತದೆ. ಆಪ್ಷನ್ಸ್ ಎ 24, ಬಿ 23, ಸಿ 25, ಡಿ 26. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 29ನೇ ಪ್ರಶ್ನೆ, ದಂಡಾಧಿಕಾರಿಯು ಹೊರಡಿಸಬಹುದಾದ ಶಿಕ್ಷೆಯ ಬಗ್ಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಮು ವಿವರಿಸುತ್ತದೆ. ಆಪ್ಷನ್ಸ್ 25, ಬಿ 23, ಸಿ 24, ಡಿ 27. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ 23. 30ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಮು 23 ಪ್ರಕಾರ ದಂಡಾಧಿಕಾರಿಯು ಇದರಂತೆ ಶಿಕ್ಷೆಯನ್ನು ಹೊರಡಿಸಬಹುದು. ಆಪ್ಷನ್ಸ್ ಎ ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯವು ಮರಣದಂಡನೆ ಅಥವಾ ಆಜೀವ ಕಾರಾವಾಸ ಅಥವಾ 7 ವರ್ಷಗಳಿಗೆ ಮೀರುವ ಅವಧಿಯ ಕಾರಾವಾಸದ ಶಿಕ್ಷೆಯನ್ನು ಹೊರತುಪಡಿಸಿ ಕಾನೂನಿನ ಪ್ರಕಾರ ಪ್ರದತ್ತವಾದ ಯಾವುದೇ ಶಿಕ್ಷೆಯನ್ನು ಹೊರಡಿಸಬಹುದು. ಬಿ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯವು 3 ವರ್ಷಗಳಿಗೆ ಮೀರದ ಅವಧಿಯ ಕಾರಾವಾಸ ಅಥವಾ 5,000 ರೂಪಾಯಿಗಳಿಗೆ ಮೀರದ ದಂಡವನ್ನು ಅಥವಾ ಅವೆರಡನ್ನು ಹೊರಡಿಸಬಹುದು. ಸಿ ಎರಡನೇ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯವು 1 ವರ್ಷಕ್ಕೆ ಮೀರದ ಅವಧಿಯ ಕಾರಾವಾಸ ಅಥವಾ 1,000 ರೂಪಾಯಿಗಳಿಗೆ ಮೀರದ ದಂಡ ಅಥವಾ ಅವೆರಡನ್ನು ಹೊರಡಿಸಬಹುದು. ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ಇವತ್ತಿನ 30 MCQs ಆಫ್ BNS 2023 ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.